ಸ್ನೇಹಿತರೆ, ಹಿಂದೂ ದೇಗುಲ ಮತ್ತು ಅದರ ಜಾಗಕ್ಕೆ ಸಂಬಂಧಪಟ್ಟಂತೆ ಏಷ್ಯಾದ 2 ದೇಶಗಳ ನಡುವೆ ದೊಡ್ಡ ಯುದ್ಧ ಭುಗಿಲೆದ್ದಿದೆ. ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ದೇಶಗಳು ಪರಸ್ಪರ ದಾಳಿ ಪ್ರತಿದಾಳಿ ಶುರು ಮಾಡಿದ್ದಾರೆ. ಪರಿಸ್ಥಿತಿ ಯಾವ ಮಟ್ಟಿಗೆ ಬಿಗಡಾಯಿಸಿದೆ ಅಂದ್ರೆ, ಥಾಯ್ಲೆಂಡ್ ತನ್ನ ಹಿಂಡು F-16 ವಿಮಾನಗಳ ಮೂಲಕ ಕಾಂಬೋಡಿಯಾ ಮೇಲೆ ಮುಗಿಬಿದ್ದಿದೆ. ಇತ್ತ ಕಾಂಬೋಡಿಯಾ ಸೇನೆ ಕೂಡ ಮಿಸೈಲ್ ದಾಳಿ ನಡೆಸಿದ್ದ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸುತ್ತಿದೆ. ಗಡಿಯಲ್ಲಿ ತೀವ್ರ ಗುಂಡಿನ ದಾಳಿ ನಡೀತಿದ್ದು ಪರಸ್ಪರ ರಾಜತಾಂತ್ರಿಕ ಅಧಿಕಾರಿಗಳನ್ನ ಹೊರಗಟ್ಟಲಾಗಿದೆ. 2 ದೇಶಗಳಲ್ಲೂ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಒಟ್ಟಾರೆ ತೈವಾನ್ ಚೀನಾ ಸಂಘರ್ಷ ಭುಗಿಲೇಳ್ಬೋದು ಅಂತಿರೋ ಹೊತ್ತಲ್ಲೇ ಥಾಯ್ಲೆಂಡ್ ಕಾಂಬೋಡಿಯಾ ನಡುವೆ ಯುದ್ಧ ಸ್ಫೋಟ ಆಗಿದ್ದು ಆ ಭಾಗದಲ್ಲಿ ತೀವ್ರ ಆತಂಕ ಶುರುವಾಗಿದೆ. ಅಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಯುದ್ಧದಲ್ಲಿ ಭಾರೀ ಸಾವು ನೋವುಗಳು ಆಗ್ತಿವೆ. ಜೊತೆಗೆ ಯುದ್ಧದಿಂದಾಗಿ ಮತ್ತೆ ಹಿಂದೂ ದೇಗುಲಕ್ಕೇನಾದ್ರೂ ಹಾನಿಯಾಗುತ್ತಾ ಅನ್ನೋ ಕಳವಳವು ಹೆಚ್ಚಾಗ್ತಿದೆ. ಈ ಕುರಿತ ಕಂಪ್ಲೀಟ್ ಮಾಹಿತಿಯನ್ನ ಇದರಲ್ಲಿ ನೋಡ್ತಾ ಹೋಗೋಣ. ಏನಿದು ಯುದ್ಧ? ದಿಢೀರ್ ಅಂತ ಯಾಕೆ ಶುರುವಾಗಿದೆ? 2 ಬೌದ್ಧ ದೇಶಗಳು ಹಿಂದೂ ದೇಗುಲಕ್ಕೆ ಯಾಕೆ ಕಿತ್ತಾಡ್ತಿವೆ ಎಲ್ಲವನ್ನ ಹೇಳ್ತಾ ಹೋಗ್ತಿವೆ. ಮೊದಲಿಗೆ ಈಗ ಬಾರ್ಡರ್ ವಿಷಯಕ್ಕೆ ಬಂದ್ರೆ, ಗುರುವಾರ ಬೆಳಗಿನ ಜಾವ ಈ ಹೊಡೆದಾಟ ಶುರುವಾಗಿದೆ. ಸ್ನೇಹಿತರೆ, ನೀವೀಗ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಇದು ಕಾಂಬೋಡಿಯಾ, ಇದು ಥಾಯ್ಲೆಂಡ್. ಇವರ ಮಧ್ಯೆ ಖೇಮರ್ ಅನ್ನೋ ಹಿಂದೂ ದೇವಾಲಯ ಬರುತ್ತೆ. ಕೆಲ ತಿಂಗಳಿಂದ ಇವರ ನಡುವೆ ಸಣ್ಣ ಪ್ರಮಾಣದ ಘರ್ಷಣೆ ನಡೀತಾ ಇತ್ತು. ಅದು ಕಳೆದ ರಾತ್ರಿ ಯುದ್ಧದ ಸ್ವರೂಪ ಪಡೆಯುತ್ತಿದೆ. ಇದ್ದಕ್ಕಿದ್ದಂತೆ ಥಾಯ್ಲೆಂಡ್ನ ಸುರಿನ್ ಹಾಗೂ ಕಾಂಬೋಡಿಯಾದ ಮಿಂಜೆ ಪ್ರಾಂತ್ಯದ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆದಿದೆ. ಮೊದಲು ಯಾರ ಮೇಲೆ ದಾಳಿ ಮಾಡಿದ್ರು ಅನ್ನೋದಕ್ಕೆ ಸ್ಪಷ್ಟನೆ ಇಲ್ಲ. ಆದ್ರೆ ಈ ಗುಂಡಿನ ದಾಳಿ ಇಬ್ಬರ ನಡುವೆ ಕಿಡಿ ಹೊತ್ಕೊಳ್ಳೋಕೆ ಕಾರಣವಾಗಿದೆ. ಪರಿಣಾಮ ಏಕಾಏಕಿ ಥಾಯ್ಲೆಂಡ್ ಸೇನೆ ಕಾಂಬೋಡಿಯಾ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಸುಮಾರು 6 ಅಮೆರಿಕ ನಿರ್ಮಿತ F-16ಗಳನ್ನ ನುಗ್ಗಿಸಿ ದಾಳಿ ಮಾಡಿವೆ. ಕಾಂಬೋಡಿಯಾದ 2 ಮಿಲಿಟರಿ ನೆಲೆಗಳನ್ನ ಧ್ವಂಸ ಮಾಡಿದೆ. ಇದನ್ನ ಕಾಂಬೋಡಿಯಾ ಕೂಡ ಕನ್ಫರ್ಮ್ ಮಾಡಿದೆ. ಥಾಯ್ಲೆಂಡ್ ಬೇಜವಾಬ್ದಾರಿಯುತವಾಗಿ ಆಕ್ರಮಣ ನಡೆಸುತ್ತಿದೆ. ಫೈಟರ್ ಜೆಟ್ ಮೂಲಕ ಸ್ಫೋಟಕಗಳನ್ನ ಹಾಕಿದೆ. ಆದ್ರೆ ಇವು ರಸ್ತೆ ಮೇಲೆ ಬಿದ್ದಿವೆ ಅಂತ ಕಾಂಬೋಡಿಯಾ ರಕ್ಷಣಾ ಇಲಾಖೆ ಹೇಳಿದೆ. ಕಾಂಬೋಡಿಯಾದ ಪ್ರಧಾನಿ ಹುನ್ ಮನಿತ್ ಕೂಡ ಥಾಯ್ಲೆಂಡ್ ನಮ್ಮ ಮೇಲೆ ದಾಳಿ ಮಾಡಿದೆ. ಒಡರ್ ಮಿಂಚೆ ಪ್ರಾಂತ್ಯದಲ್ಲಿ ಪ್ರಸಾತ್ತ ಮೋನ್ಥೋಮ್ ಮತ್ತು ಪ್ರಸಾತ್ತ ಕ್ರಾಬೆ ಅನ್ನೋ 2 ಮಿಲಿಟರಿ ಪೊಸಿಷನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಫ್ರೀಹ್ ವಿಹಾರ್ ಪ್ರಾಂತ್ಯಕ್ಕೂ ದಾಳಿ ವಿಸ್ತರಿಸಿದ್ದಾರೆ. ಕಾಂಬೋಡಿಯಾ ಯಾವಾಗ್ಲೂ ಸಮಸ್ಯೆಗಳಿಗೆ ಶಾಂತಿ ಮಾರ್ಗದ ಮೂಲಕ ಪರಿಹಾರ ಕಂಡುಕೊಂಡಿದೆ. ಆದ್ರೆ ಈ ಪ್ರಕರಣದಲ್ಲಿ ನಮಗೆ ಬೇರೆ ಆಯ್ಕೆನೇ ಇಲ್ಲ. ನಾವು ಸಶಸ್ತ್ರ ಆಕ್ರಮಣಕಾರರ ವಿರುದ್ಧ ಶಸ್ತ್ರಸಜ್ಜಿತ ಸೇನೆಯನ್ನೇ ಬಳಸಬೇಕಾಗಿದೆ ಅಂದಿದ್ದಾರೆ. ಇದರ ಬೆನ್ನಲ್ಲೇ ಕಾಂಬೋಡಿಯಾ ಕೂಡ ಥಾಯ್ಲೆಂಡ್ ಮೇಲೆ ಮಿಸೈಲ್ ಮಳೆಗರೆದಿದೆ. ಥಾಯ್ಲೆಂಡ್ನ ಸಿಸಾಕೇತ್ ಅನ್ನೋ ಪ್ರಾಂತ್ಯದ ಮೇಲೆ ಮಿಸೈಲ್ ಸುರಿದಿದೆ. BM-21 ಅನ್ನು ಸೋವಿಯತ್ ಕ್ಷಿಪಣಿಗಳನ್ನ ಬಳಸಿ ಒಂದು ಗ್ಯಾಸ್ ಸ್ಟೇಷನ್ ನ ಧ್ವಂಸ ಮಾಡಿದೆ. ಅತ್ತ ಗಡಿಯಲ್ಲಿ ಗುಂಡಿನ ದಾಳಿ ಪ್ರತಿದಾಳಿನೂ ಮುಂದುವರೆದಿದೆ. ಕಾಂಬೋಡಿಯಾ ಭಾರೀ ಶೆಲ್ಲಿಂಗ್ ನಡೆಸಿದೆ. ಪರಿಣಾಮ 9 ಜನ ಥಾಯ್ಲೆಂಡ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಜೊತೆಗೆ 5 ವರ್ಷದ ಮಗು ಸೇರಿದಂತೆ ಸುಮಾರು 15 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಥಾಯ್ಲೆಂಡ್ ಹೇಳಿಕೊಂಡಿದೆ. ಅಲ್ಲದೆ 86 ಹಳ್ಳಿಗಳಿಂದ ಸುಮಾರು 40,000 ಜನರನ್ನ ಸ್ಥಳಾಂತರ ಮಾಡಿದೆ. 2 ದೇಶಗಳು ಸಂಪೂರ್ಣ ಗಡಿಯನ್ನ ಬಂದ್ ಮಾಡಿಕೊಂಡಿವೆ. ಗಡಿಯಲ್ಲಿ ಜನ ಬಂಕರ್ ಕಡೆಗೆ ಓಡಿ ಹೋಗ್ತಿರೋ ದೃಶ್ಯ ಕಂಡು ಬಂದಿದೆ. ಇನ್ನು ರಸ್ತೆಗಳಲ್ಲಿ ಆರ್ಟಿಲರಿಗಳನ್ನ ನಿಲ್ಲಿಸಿ 2 ಸೇನೆಗಳು ಒಬ್ಬರ ವಿರುದ್ಧ ಒಬ್ರು ದಾಳಿ ಮಾಡಿವೆ. ಆರ್ಮಿ ಬೇಸ್ಗಳಿದ್ದ ಸೇನಾ ವಾಹನಗಳನ್ನ ಹೆಚ್ಚು ಗಡಿಗೆ ತರ್ತಿದ್ದಾರೆ. ಅತ್ತ ಪರಿಸ್ಥಿತಿ ಕೈಮೀರ್ತಿರೋದ್ರಿಂದ ಚೀನಾ ಅಲರ್ಟ್ ಆಗಿದೆ. ಕಾಂಬೋಡಿಯಾದಲ್ಲಿರೋ ಚೀನಾ ರಾಯಭಾರ ಕಚೇರಿ ತನ್ನ ಪ್ರಜೆಗಳಿಗೆ ಬಾರ್ಡರ್ ಕಡೆಗೆ ಹೋಗಬೇಡಿ ಅಂತ ಅಡ್ವೈಸರಿ ಜಾರಿ ಮಾಡಿದೆ. ಇದರ ನಡುವೆ ಅತ್ತ ಕಾಂಬೋಡಿಯಾ ಪ್ರಧಾನಿ ಹುನ್ ಮನೆತ್ ಅರ್ಜೆಂಟ್ ಆಗಿ ಮೀಟಿಂಗ್ ಕರಿಬೇಕು ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಪತ್ರ ಬರೆದಿದ್ದಾರೆ. ಪರಿಸ್ಥಿತಿ ಕೈಜಾರ್ತಿದೆ. ಥಾಯ್ಲೆಂಡ್ ಅಗ್ರೆಷನ್ ನಿಂದ ಈ ಭಾಗದ ಶಾಂತಿಗೆ ಧಕ್ಕೆ ಬಂದಿದೆ. ಹೀಗಾಗಿ ತುರ್ತಾಗಿ ಸಭೆ ಸೇರಬೇಕು ಎಂದಿದ್ದಾರೆ. ಅಂದಾಗೆ ಬುಧವಾರವಷ್ಟೇ ಥಾಯ್ಲೆಂಡ್ ಕಾಂಬೋಡಿಯಾ ನಮ್ಮಲ್ಲಿ ನೆಲಸ್ಫೋಟಕ ಇಟ್ಟಿತ್ತು, ಇದರಿಂದ ತಮ್ಮ 5 ಸೈನಿಕರು ಗಾಯಗೊಂಡಿದ್ದಾರೆ, ಒಬ್ರು ಕಾಲು ಕಳೆದುಕೊಂಡಿದ್ದಾರೆ ಅಂತ ಹೇಳಿತ್ತು. ಅಲ್ಲದೆ ಕಾಂಬೋಡಿಯಾದ ಬಾರ್ಡರ್ ಕ್ರಾಸಿಂಗ್ ನ ಬಂದ್ ಮಾಡಿತ್ತು. ಜೊತೆಗೆ ತನ್ನ ರಾಯಭಾರಿನ ವಾಪಸ್ ಕರೆಸಿ ಕಾಂಬೋಡಿಯಾ ರಾಯಭಾರಿನ ಉಚ್ಚಾಟನೆ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಕಾಂಬೋಡಿಯಾ ಕೂಡ ನಿನ್ನೆ ಥಾಯ್ಲೆಂಡ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧನ ಕಡಿದುಕೊಳ್ತಾ ಇದ್ದೀವಿ, ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಡೌನ್ಗ್ರೇಡ್ ಮಾಡ್ತಿದೀವಿ ಅಂತ ಹೇಳಿತ್ತು. ಇದರ ಬೆನ್ನಲ್ಲೇ ಯುದ್ಧ ಶುರುವಾಗಿದೆ. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ.
ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಈ ಕದನ ಕೆಲ ದಿನಗಳ ಹಿಂದೆಯೇ ಸ್ಫೋಟ ಆಗೋ ತರ ಇತ್ತು. ಯಾಕಂದ್ರೆ ಈ ಎರಡೂ ದೇಶಗಳ ಮಧ್ಯೆ ಫ್ರೀ ವಿಹಾರ್ ಅನ್ನೋ ದೇಗುಲ ಇದೆ. ಇದು ಶಿವನಿಗೆ ಅರ್ಪಿತವಾಗಿರೋ ದೇಗುಲವಾಗಿದ್ದು ಅಧಿಕೃತವಾಗಿ ಇದು ಕಾಂಬೋಡಿಯದ್ದು ಅಂತ ಗುರುತಿಸಲಾಗಿದೆ. ಆದ್ರೆ ಈ ಜಾಗ ತನಗೆ ಸೇರಿದ್ದು ಅನ್ನೋದು ಥೈಲ್ಯಾಂಡ್ ವಾದ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಘರ್ಷಣೆ ಕೂಡ ಆಗಿದೆ. ಕಳೆದ ಫೆಬ್ರವರಿ 4ನೇ ತಾರೀಕು ಈ ವಿವಾದಿತ ಜಾಗಕ್ಕೆ ಕಾಂಬೋಡಿಯಾದ ಸೇನೆ ಬಂದು ತಮ್ಮ ರಾಷ್ಟ್ರಗೀತೆ ಹೇಳಿ ಹೋಗಿತ್ತು. ಇದಕ್ಕೆ ಥೈಲ್ಯಾಂಡ್ ಸರ್ಕಾರ ವಿರೋಧ ಮಾಡಿತ್ತು. ನಮ್ಮನ್ನ ಪ್ರಚೋದಿಸಬೇಡಿ ಅಂತ ವಾರ್ನ್ ಮಾಡಿತ್ತು. ಆದ್ರೆ ಕಾಂಬೋಡಿಯಾ ಈ ದೇಗುಲ ರಕ್ಷಿಸೋಕೆ ನಾವು ಯಾವುದೇ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ ಅಂತ ಥೈಲ್ಯಾಂಡ್ ಸೇನೆಗೆ ಎಚ್ಚರಿಕೆ ಕೊಟ್ಟಿತ್ತು. ಅದಾದ್ಮೇಲೆ ಮೇ ತಿಂಗಳಲ್ಲಿ ಮತ್ತೆ ಕ್ಲಾಶ್ ಆಗಿತ್ತು. ಇಬ್ರು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಬೇಕಾದ ಸೇನಾ ಜಮಾವಣೆ ಮಾಡ್ಕೊಂಡಿದ್ರು. ಆಮೇಲೆ ಮಾತುಕತೆಯಾಗಿ ಇದು ಸ್ವಲ್ಪ ತಣ್ಣಗಾಗಿತ್ತು. ಆದ್ರೆ ಇಬ್ರ ನಡುವೆ ಯಾವುದೇ ಕ್ಷಣ ಮತ್ತೆ ಬೆಂಕಿ ಹೊತ್ತಿಕೊಳ್ಳೋ ಸಾಧ್ಯತೆ ಇತ್ತು. ಈಗ ಅದು ಸ್ಫೋಟಗೊಂಡಿದೆ. ಸ್ನೇಹಿತರೆ, ಇಲ್ಲಿ ಈ ದೇಗುಲಕ್ಕೆ ಯಾಕೆ ಕಿತ್ತಾಡ್ತಿದ್ದಾರೆ ಅಂತ ಪ್ರಶ್ನೆ ಮೂಡಬಹುದು. ಇದರ ಬಗ್ಗೆ ಕೆಲ ವಾರಗಳ ಹಿಂದೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ. 9ರಿಂದ 14ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಖಮೇರ್ ರಾಜ ಮನೆತನದವರು ಆಡಳಿತ ಮಾಡ್ತಿದ್ರು. ಇವತ್ತಿನ ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ, ಮಯನ್ಮಾರ್ ಹೀಗೆ ಸಾಕಷ್ಟು ಪ್ರಾಂತ್ಯಗಳನ್ನ ಅವರು ರೂಲ್ ಮಾಡ್ತಿದ್ರು. ಹಿಂದೂಗಳಾಗಿದ್ದ ಖಮೇರರು ಮಹೇಂದ್ರ ಪರ್ವತ ಅನ್ನೋ ರಾಜಧಾನಿ ಕಟ್ಟಿದ್ರು. ಇದೇ ವೇಳೆ ಈಗ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಬಾರ್ಡರ್ ಹತ್ರ ಬರೋ ಡಾಂಗ್ರೆಕ್ ಪರ್ವತದಲ್ಲಿ ಒಂದು ದೇಗುಲ ಕಟ್ಟಿದ್ರು. ಬರೋಬ್ಬರಿ 800 ಮೀಟರ್ ಉದ್ದ ಇರೋ ಆ ದೇಗುಲಕ್ಕೆ 5 ಗೋಪುರಗಳಿವೆ. ಪ್ರಸಾತ್ ಪ್ರಿಯ ವಿಹಿರ್ ಅಂದ್ರೆ ಪವಿತ್ರ ದೇವಾಲಯ ಅಥವಾ ದೇವರಿಗೆ ಅರ್ಪಿತವಾಗಿರೋ ದೇವಾಲಯ ಅಂತ ಇದನ್ನ ಕರೀತಾರೆ. ಶಿವ ಶಿಖರೇಶ್ವರ, ಭದ್ರೇಶ್ವರ ದೇಗುಲ ಅಂತ ಇದನ್ನ ಕರೆಯಲಾಗುತ್ತೆ. 9ನೇ ಶತಮಾನದಲ್ಲಿ ಇದರ ಕೆಲಸ ಶುರುವಾಗಿ 11ನೇ ಶತಮಾನದಲ್ಲಿ 1ನೇ ಮತ್ತು 2ನೇ ಸೂರ್ಯವರ್ಮನ್ ಇದನ್ನ ಪೂರ್ತಿ ಮಾಡಿದ್ರು. ಸಾಕಷ್ಟು ವರ್ಷ ಈ ವಿಚಾರದಲ್ಲಿ ವಿವಾದ ಇರಲಿಲ್ಲ. ಆದ್ರೆ 1904ರಲ್ಲಿ ಅವತ್ತು ಥೈಲ್ಯಾಂಡ್ ಆಳ್ತಿದ್ದ ಸಯಾಮ್ ರಾಜರು ಕಾಂಬೋಡಿಯಾ ಆಳ್ತಿದ್ದ ಫ್ರಾನ್ಸ್ ಜೊತೆಗೆ ಗಡಿ ಒಪ್ಪಂದ ಮಾಡ್ಕೊಂಡ್ರು. ಈ ಡಾಂಗ್ರೆಕ್ ಪರ್ವತದ ಬಳಿ ಈ ದೇಗುಲದ ಹತ್ತಿರದಲ್ಲಿ ಒಂದು ಗಡಿ ಎಳೆಯಲಾಗುತ್ತೆ. ಈ ಗಡಿರೇಖೆ ಪ್ರಕಾರ ಪ್ರಿಯ ವಿಹಿರ್ ದೇವಾಲಯದ ಬಹುತೇಕ ಭಾಗ ಥೈಲ್ಯಾಂಡ್ ಕಡೆಗೆ ಸೇರುತ್ತೆ. ಆದ್ರೆ 1907ರಲ್ಲಿ ಇನ್ನೊಂದು ಗಡಿ ಎಳೆದು ಈ ಪ್ರಿಯ ವಿಹಿರ್ ದೇವಾಲಯನ ಕಾಂಬೋಡಿಯಾದೊಳಗೆ ತೋರಿಸಲಾಗುತ್ತೆ. ಮುಂದೆ 1953ರಲ್ಲಿ ಕಾಂಬೋಡಿಯಾ ಫ್ರಾನ್ಸ್ನಿಂದ ಸ್ವತಂತ್ರ ಘೋಷಿಸಿಕೊಳ್ಳುತ್ತೆ. ಅವರು ಫ್ರೆಂಚರು ರಚಿಸಿದ ಮ್ಯಾಪ್ ತೋರಿಸಿ ಈ ದೇವಾಲಯ ನಮಗೆ ಸೇರಿದ್ದು, ಥೈಲ್ಯಾಂಡ್ ಈ ಗಡಿ ಹತ್ರಕ್ಕೆ ಬರಬಾರದು ಅಂತ ವಾದ ಮಾಡುತ್ತೆ. ಆದ್ರೆ ಥೈಲ್ಯಾಂಡ್ ಇದನ್ನ ಕೇಳಲ್ಲ. ಅವರು 1904ರಲ್ಲಿ ಎಳೆದ ಗಡಿ ಒಪ್ಪಂದ ಮುಂದಿಟ್ಟು ದೇವಾಲಯ ನಮಗೆ ಸೇರಿದ್ದು ಅಂತ ಹೇಳ್ತಾರೆ. ಇದು ವಿಪರೀತಕ್ಕೆ ಹೋಗಿ 1954ರಲ್ಲಿ ಥೈಲ್ಯಾಂಡ್ ತನ್ನ ಸೇನಾಪಡೆನ ಕಳುಹಿಸಿ ದೇವಾಲಯ ಆಕ್ರಮಿಸಿಕೊಳ್ಳೋಕೆ ಮುಂದಾಗುತ್ತೆ. ಇದಕ್ಕೆ ಕಾಂಬೋಡಿಯಾ ತೀವ್ರ ಖಂಡನೆ ವ್ಯಕ್ತಪಡಿಸಿ ಅದು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗುತ್ತೆ. 1959ರಲ್ಲಿ ಈ ಸಮಸ್ಯೆಯನ್ನ ಐಸಿಜೆ ಮುಂದಿಟ್ಟು ಈ ದೇಗುಲ ತನ್ನದು ಅಂತ ವಾದ ಮಾಡುತ್ತೆ. ಈ ದೇವಸ್ಥಾನ ಮತ್ತು ಅದರ ಸುತ್ತಲೂ ಇರೋ ಜಾಗ ಕಾಂಬೋಡಿಯಾಗೆ ಸೇರಿದ್ದು, ಇದಕ್ಕೊಂದು ಆದೇಶ ಕೊಡಿ ಅಂತ ಕೇಳುತ್ತೆ. ಅಲ್ಲಿ ಕಾಂಬೋಡಿಯಾಗೆ ಪರವಾಗಿಯೇ ಆದೇಶ ಸಿಕ್ತು. ಆದ್ರೆ ಈ ದೇಗುಲವನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡ್ತೀನಿ ಅಂತ ಕಾಂಬೋಡಿಯಾ ಸರ್ಕಾರ 2008ರಲ್ಲಿ ಅರ್ಜಿ ಹಾಕ್ತು. ಆದ್ರೆ ನಮ್ಮನ್ನ ಕೇಳ್ದೆ ಏನೂ ಮಾಡೋ ಹಾಗಿಲ್ಲ ಅಂತ ಥೈಲ್ಯಾಂಡ್ ಹೇಳ್ತು. ಕಾಂಬೋಡಿಯಾ ಕಡೆ 19 ಸೈನಿಕರು, 3 ನಾಗರಿಕರು ಸಾವಿಗೀಡಾದ್ರೆ ಥೈಲ್ಯಾಂಡ್ ಕಡೆ 16 ಸೈನಿಕರು, 2 ನಾಗರಿಕರು ಪ್ರಾಣ ಕಳ್ಕೊಂಡಿದ್ರು. ಸ್ನೇಹಿತರೆ, ಇಲ್ಲಿ ಈ ಹಿಂದೂ ದೇಗುಲದ ಮೇಲೆ ಇಬ್ರಿಗೂ ಯಾಕೆಷ್ಟು ಪ್ರೀತಿ ಅಂತ ನಿಮ್ಗೆ ಅನಿಸ್ಬೋದು. ಅಂದ್ಹಾಗೆ ಈ ದೇಗುಲವನ್ನ ಥೈಲ್ಯಾಂಡ್ ಇವತ್ತಿಗೂ ತನ್ನ ಅಸ್ಮಿತೆ ಅಂತ ಭಾವಿಸುತ್ತೆ. ಈ ದೇಗುಲ ನಮ್ಮ ಸಾಂಸ್ಕೃತಿಕ ಹೆಮ್ಮೆ. ನಮ್ಮ ಜೊತೆಗೆ ಕಲ್ಚರಲ್ ರಿಲೇಷನ್ ಇದೆ. ಇದು ಸೇರಿದಂತೆ ಮತ್ತದರ ಸುತ್ತಮುತ್ತಲ ಪ್ರದೇಶ ಐತಿಹಾಸಿಕವಾಗಿ ನನಗೆ ಸೇರಿದ್ದು ಅಂತ ಥೈಲ್ಯಾಂಡ್ ವಾದಿಸುತ್ತೆ. ಇನ್ನು ಕಾಂಬೋಡಿಯಾ ವಾದ ನೋಡಿದ್ರೆ ಅವರು ಕೂಡ ಇದು ನಮ್ಮ ಅಸ್ಮಿತೆ ಅಂತ ಹೇಳ್ತಾರೆ. ಇದು ನಮ್ಮ ರಾಜರ ನೆನಪು, ನಮ್ಮ ಪೂರ್ವಜರು ಕಟ್ಟಿದ್ದು ಅಂತ ಇವರು ಹೇಳ್ತಾರೆ. ಹಾಗಂತ ಇಲ್ಲಿ ಬೇರೆ ಉದ್ದೇಶ ಇಲ್ಲ ಅಂತಲ್ಲ. ಇದು ಗುಡ್ಡಗಾಡಾದ ಕಾರಣ ಮಿಲಿಟರಿ ದೃಷ್ಟಿಯಿಂದಲೂ ಆಯಕಟ್ಟಿನ ಜಾಗ. ಇನ್ನೊಬ್ಬರ ಚಲನವಲನಗಳ ಮೇಲೆ ಕಣ್ಣಿಡೋಕೆ ಸಾಧ್ಯವಾಗುತ್ತೆ. ಸದ್ಯ ಈ ಪರ್ವತದಲ್ಲಿ ನದಿ ಕೂಡ ಹುಟ್ಟೋದ್ರಿಂದ ಅದರ ಮೇಲೆ ಕಂಟ್ರೋಲ್ ಸಾಧಿಸೋಕು ಎರಡೂ ಸೇನೆಗಳು ಪ್ರಯತ್ನ ಮಾಡ್ತಿವೆ. ಹೀಗಾಗಿ ಈ ವಿಷಯಕ್ಕೆ ಯುದ್ಧ ಆರಂಭವಾಗಿದೆ. ಈಗ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಆತಂಕ ಅಲ್ಲಿನ ಜನರಿಗೆ ಕಾಡ್ತಿದೆ.